ಕಕ್ಕ ಬಿಕ್ಕಿ ಕಾರವಾರ ಹಂತಲೈತಿ ಹೊನ್ನವಾರ ಕಕ್ಕ ಬಿಕ್ಕಿ ಕಾರವಾರ ಹಂತಲೈತಿ ಹೊನ್ನವಾರ ಬರ ಬಂದು ಕಾಡತೈತೆ ಬಿಜಾಪುರದಾಗ ಬರ ಬಂದು ಕಾಡತೈತೆ ಬಿಜಾಪುರದಾಗ ಹೊನ್ನವಾರ ಕೋಲಾರ ಗಂಡು ಭೂಮಿ ಧಾರವಾಡ ಹೊನ್ನವಾರ ಕೋಲಾರ ಗಂಡು ಭೂಮಿ ಧಾರವಾಡ ಹಾಡೋ ಹುಡುಗಿ ರಾಜಿ ಮಾಡ್ತಾರ ಹುಬ್ಬಳ್ಳ್ಯಾಗ ಹೊಯ್ ಹಾಡೋ ಹುಡುಗಿ ರಾಜಿ ಮಾಡ್ತಾರ ಹುಬ್ಬಳ್ಳ್ಯಾಗ ಚಿನ್ನದಂತ ಶಿವಮೊಗ್ಗ ಹಾಲಿನಂತ ಹಾಸನ ಚಿನ್ನದಂತ ಶಿವಮೊಗ್ಗ ಹಾಲಿನಂತ ಹಾಸನ ಕುಡಿಯೋದಕ್ಕೂ ನೀರು ಇಲ್ಲ ಬೀದರ್ನಾಗ ಕುಡಿಯೋದಕ್ಕೂ ನೀರು ಇಲ್ಲ ಬೀದರ್ನಾಗ ಹಗ್ಗ 12 ಮಗ್ಗಲದಾಗ ಬಾರುಗೋಲು ಹಗ್ಗ 12 ಮಗ್ಗಲದಾಗ ಬಾರುಗೋಲು ಬುಗು ಬುಕ್ಕಿ ಬೆಳೆ ಸಾಲ ಬಯಲು ಸೀಮ್ಯಾಗ ಹೊಯ್ ಬುಗಿ ಬುಕ್ಕಿ ಬೆಳೆ ಸಾಲ ಬಯಲು ಸೀಮ್ಯಾಗ ಕಕ್ಕ ಬಿಕ್ಕಿ ಕಾರವಾರ ಹಂತಲೈತಿ ಹೊನ್ನವಾರ ಕಕ್ಕ ಬಿಕ್ಕಿ ಕಾರವಾರ ಹಂತಲೈತಿ ಹೊನ್ನವಾರ ಬರ ಬಂದು ಕಾಡತೈತಿ ಬಿಜಾಪುರದಾಗ ಬರ ಬಂದು ಕಾಡತೈತಿ ಬಿಜಾಪುರದಾಗ ಹೊನ್ನವಾರ ಕೋಲಾರ ಗಂಡು ಭೂಮಿ ಧಾರವಾಡ ಹೊನ್ನವಾರ ಕೋಲಾರ ಗಂಡು ಭೂಮಿ ಧಾರವಾಡ ಹಾಡೋ ಹುಡುಗಿ ರಾಜಿ ಮಾಡ್ತಾರ ಹುಬ್ಬಳ್ಳ್ಯಾಗ ಹೊಯ್ ಹಾಡೋ ಹುಡುಗಿ ರಾಜಿ ಮಾಡ್ತಾರ ಹುಬ್ಬಳ್ಳ್ಯಾಗ ಹೊಯ್ ಹಾಡೋ ಹುಡುಗಿ ರಾಜಿ ಮಾಡ್ತಾರ ಹುಬ್ಬಳ್ಳ್ಯಾಗ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಜನಪದ ಸಿರಿಯಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಅತಿಥಿಯೊಬ್ಬರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸ್ನೇಹಿತರೆ, ರಂಗಭೂಮಿ ನಟನೆಯಲ್ಲಿ ಚಿನ್ನದ ಕಲೆ, ಹಾಡೋಕೆ ನಿಂತರೆ ಕನ್ನಡದ ಕೋಗಿಲೆ, ಚಾಮುಂಡೇಶ್ವರಿಯ ತಂಗಿ ಉತ್ನಳ್ಳಿ ಮಾರಮ್ಮ ಆದರೆ ಉತ್ನಳ್ಳಿ ಮಾರಮ್ಮನ ಆತ್ಮೀಯ ಗೆಳತಿ ಅಂತಲೇ ಗುರುತಿಸ್ಕೊಂಡಿರ್ತಕ್ಕಂಥ ನಾಡಿನ ಗಾನಕೋಗಿಲೆ, ಕೋಲಾರದ ಪ್ರತಿಭೆ ಉಮಾ ಅವರು ಇವತ್ತು ಜನಪದ ಸಿರಿ ಸ್ಟುಡಿಯೋಸಲ್ಲಿದ್ದಾರೆ. ಸ್ನೇಹಿತರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಉಮಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಉಮಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನಿಮ್ಮನ್ನ ಜನಪದ ಸಿರಿ ಸ್ಟುಡಿಯೋಸಲ್ಲಿ ಸಂದರ್ಶನ ಮಾಡ್ತಕ್ಕಂಥದ್ದು ನನಗೆ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಜನಪದ ಸಿರಿ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿಮಗೆ ಜನಪದ ಸಿರಿಗೆ ಸ್ವಾಗತ. ತುಂಬ ಧನ್ಯವಾದಗಳು ಸರ್. ಜನಪದ ಸಿರಿ ಚಾನಲ್ಗೆ ಕರೆಸಿ ನನ್ನನ್ನು ಇಂಟರ್ವ್ಯೂ ಮಾಡ್ತಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಉಮಾ ಅವರೇ, ಹಾಂ ಸರ್, ಕನ್ನಡ ಕೋಗಿಲೆ ಕಾರ್ಯಕ್ರಮದ ಮುಖಾಂತರ ನಾಡಿನ ಚಿರಪರಿಚಿತ ಕಲಾವಿದರಲ್ಲಿ ತಾವು ಕೂಡ ಒಬ್ಬರು. ನಿಮ್ಮ ಮಿಲಿಯನ್ ಗಟ್ಟಲೆ ಓಡಿರ್ತಕ್ಕಂಥ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಪ್ರಚಾರ, ನಿಮ್ಮ ಪ್ರಸಿದ್ಧಿ ಎಷ್ಟಿದೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ. ನಿಮ್ಮ ಅಸಂಖ್ಯಾತ ಅಭಿಮಾನಿಗಳಿಗೆ ಉಮಾ ನಮ್ಮ ಮನೆ ಮಗಳು ಅಂತ ಅನ್ಕೊಂಡಿರ್ತಾರೆ, ನಮ್ಮ ಅಕ್ಕ ತಂಗಿ ಅನ್ಕೊಂಡಿರ್ತಾರೆ. ಅವರೆಲ್ಲರಿಗೂ ತಮ್ಮ ಪರಿಚಯ ಮಾಡ್ಕೊಳ್ಬೇಕು ಅಂತ ಅಥವಾ ನೀವು ಯಾರನ್ನು ತಿಳ್ಕೊಬೇಕು ಅಂತ ಆಸೆ ಇರುತ್ತೆ, ಕುತೂಹಲ ಇರುತ್ತೆ. ಎಲ್ಲಿ ಅವರು ಉಮಾ, ನಿಮ್ಮ ಮೂಲ ಏನು ಅಂತ? ಸರ್, ನಮ್ದು ಕೋಲಾರ ಜಿಲ್ಲೆ, ಬಂಗಾರಪೇಟೆ ತಾಲೂಕು. KGF ಎಲ್ಲರಿಗೂ ಗೊತ್ತಿರುತ್ತೆ. KGF ಇಂದ ಒಂದು 15 ಕಿಲೋಮೀಟರ್ ದೂರ ನಮ್ಮ ಹಳ್ಳಿ, ಬೋಡೇನಹಳ್ಳಿ ಅಂತ. ಬೋಡೇನಹಳ್ಳಿ ಅಂದ್ರೆ ಏನು? ತಮಿಳು, ತೆಲುಗು, ತಮಿಳು ಎಲ್ಲ ಮಿಕ್ಸ್ ಆಗಿರ್ತಕ್ಕಂಥದ್ದು. ಒಂದ್ ಹೆಜ್ಜೆ ಇಟ್ರೆ ಆಂಧ್ರ, ಒಂದ್ ಹೆಜ್ಜೆ ಈ ಕಡೆ ಇಟ್ರೆ ತಮಿಳುನಾಡು, ಗಡಿನಾಡು. ಹೌದು, ಬೋಡೇನಹಳ್ಳಿ. ಹೌದು ಸರ್. ಬೋಡೇನಹಳ್ಳಿಯ ಹೆಣ್ಮಗಳ ತಾವು. ತಮ್ಮ ತಂದೆ ತಾಯಿ ಪರಿಚಯ ಮಾಡ್ಕೊಳ್ಳಿ. ನಮ್ಮ ತಂದೆ ಹೆಸರು ಗೋಪಾಲಪ್ಪ, ತಾಯಿ ಹೆಸರು ರಾಮಕ್ಕ, ನನ್ನ ಸಾಕು ತಾಯಿ ಹೆಸರು ಶಾರದಮ್ಮ. ಸಾಕು ತಾಯಿ ಅಂದ್ರೇನು? ನನ್ನ ಅವರೇ ಬೆಳೆಸಿದ್, ನನ್ನ ಅಜ್ಜಿ ಊರಲ್ಲಿ ಬೆಳೆದಿದ್ದು. ಹೌದಾ? ಅಜ್ಜಿ ಊರು ಬೋಡೇನಹಳ್ಳಿನೇ? ಹೌದು. ನೈಸ್. ಅಂದ್ರೆ ಇಬ್ಬರು ತಾಯಿಯ ಒಂದು ಪ್ರೀತಿ ವಾತ್ಸಲ್ಯ ನಿಮ್ಗೆ ಸಿಕ್ಕಿದೆ ಅಂತ. ಹೌದು. ಒಡಹುಟ್ಟು ಎಷ್ಟು ಉಮಾ ಅವ್ರಿಗೆ? ನಾನು ಒಬ್ಳೆ ಸರ್. ಒಬ್ರೆ? ಹೌದು. ವೆರಿ ಗುಡ್. ಉಮಾ ಅವರೇ, ಗಡಿನಾಡಿನಲ್ಲಿ ಹುಟ್ಟಿ ರಾಜಧಾನಿಗೆ ಸಂಪರ್ಕ ಇಲ್ದಿರತಕ್ಕಂಥ ಅನೇಕ ಗಡಿನಾಡುಗಳಿದ್ದಾವೆ ಕರ್ನಾಟಕದಲ್ಲಿ. ಅಂಥದ್ರಲ್ಲಿ KGF ಕೂಡ ಮೊನ್ನೆವರೆಗೂ ಸಿನಿಮಾ ಬಂದು KGF ಅಂತ ಒಂದು ದೊಡ್ಡ ಒಂದು ಅಲೆ ಹೇಳೋದಕ್ಕಿಂತ ಮುಂಚೆ ಗಡಿನಾಡು ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ. ಅಂತಹ ಒಂದು ಗಡಿನಾಡಿನಿಂದ ಬಂದು ತಮ್ಮಲ್ಲಿರತಕ್ಕಂಥ ಗಟ್ಟಿಯಾದ ಕಲೆಯೊಂದನ್ನೇ ಭೂಮಿಕೆಯಾಗಿ ಇಟ್ಕೊಂಡು ಕಲೆಯಲ್ಲಿ, ಕಲಾಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ವೇದಿಕೆಯನ್ನು ಸಿದ್ಧಪಡಿಸ್ಕೊಂಡು ನಿಂತಿದ್ದೀರಿ. ಉಮಾ ಅವರ ಬದುಕಿಗೆ ಈ ಕಲೆ ಅಥವಾ ಜನಪದ ರಂಗಭೂಮಿ ಇದೆಲ್ಲ ಹೇಗೆ ಪರಿಚಯವಾದವು ಅಥವಾ ನೀವು ಹೇಗೆ ಆ ಭೂಮಿಕೆಗೆ ಬಂದ್ರಿ ಅಂತ? ನಮ್ಮ ಅಜ್ಜಿ ಊರಲ್ಲಿ ಏನಂತಂದ್ರೆ ಸರ್, ಈ ಸಾಂಸ್ಕೃತಿಕ ಚಟುವಟಿಕೆಗಳೆಲ್ಲ ತುಂಬಾ ಜಾಸ್ತಿ. ಈ ಆಂಧ್ರ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಈ ಸಂಸ್ಕೃತಿಗಳ ಸಮ್ಮಿಲನ ಇದೆಯಲ್ಲ. ಸೊ ಈ ಕಡೆ ಒಂದ್ ಹೆಜ್ಜೆ ಹೋದ್ರೆ ವೇಲ್ ಅಂತಾರೆ, ಮುರುಗನ್ ಅಂತ. ಈ ಕಡೆ ಒಂದ್ ಹೆಜ್ಜೆ ಬಂದ್ರೆ ಬುರ್ರಕಥ, ಹರಿಕಥ, ಈ ಬ್ಯಾಕ್ಗ್ರೌಂಡು. ಸೊ ನಮ್ಮೂರಲ್ಲಿ ಯಾರಾದ್ರೂ ಸತ್ರು, ಈ ತಿಥಿಗೆ ಅಥವಾ ಏನೇ ದೇವರ ಮೆರವಣಿಗೆ ಇದ್ರೂ ಕೂಡ ತುಂಬಾ ಕಲ್ಚರಲ್ ಆಕ್ಟಿವಿಟೀಸ್ ನಡೀತಿತ್ತು. ಮತ್ತೆ ಈ ರೆಕಾರ್ಡ್ ಡ್ಯಾನ್ಸು, ಈ ತೆಲುಗು ಸಿನಿಮಾ ಇನ್ಫ್ಲೂಯೆನ್ಸ್ ಇದೆಲ್ಲ ಜಾಸ್ತಿ ಇತ್ತು. ತಿಂಗಳಲ್ಲಿ ಏನಿಲ್ಲ ಅಂತಂದ್ರೂ ಒಂದು 10 ಕಾರ್ಯಕ್ರಮಗಳು ನಡೀತಿದ್ವು ಅನ್ಕೊಳ್ಳಿ ನಮ್ಮ ಹಳ್ಳಿಯಲ್ಲಿ.
ಒಂದ್ಸರಿ ಏನೋ ಒಂದು ದೇವ್ರ ಪಟ್ಟ ಕೂರ್ಸಿರ್ತಾರೆ, ಇಲ್ಲ ಗಣೇಶ ಹಬ್ಬ ಬಂದ್ಬಿಡ್ತು ಅಂತಂದ್ರೆ ಊರವರೆಲ್ಲ ಪೂಜೆ ಮಾಡ್ತಾ ಇರ್ತಾರೆ ವಾರಗಟ್ಲೆ, ಒಬ್ಬೊಬ್ಬರು ಒಂದೊಂದು ದಿವಸ ಆ ಥರ. ಮತ್ತೆ ಇನ್ನೇನೋ ರೆಕಾರ್ಡ್ ಡ್ಯಾನ್ಸ್ನವ್ರು ಬಂದ್ಬಿಡ್ತಾರೆ ಇಮಿಡಿಯೇಟ್ ಬೇಸಿಗೆ ಅಂತ ಸಂದರ್ಭದಲ್ಲಿ. ಈ ಕಾಲಕ್ಕೂ ಏನಾದ್ರೂ ಒಂದು ಚಟುವಟಿಕೆ ಇದ್ದೇ ಇರ್ತಿತ್ತು. ಮತ್ತೆ ವಿಶೇಷ ಏನು ಅಂತಂದ್ರೆ ನಮ್ಮೂರಲ್ಲಿ ಈ ಪೌರಾಣಿಕ ನಾಟಕಗಳು ಇವನ್ನೆಲ್ಲ ಮಾಡೋರು ನಮ್ಮೂರಲ್ಲಿ, ನಮ್ಮ ಹಿರಿಯರೇ, ಊರಿನ ಹಿರಿಯರು. ದುರ್ಯೋಧನ ಮತ್ತೆ ಭೀಮ ಇಂಥ ಪಾತ್ರಗಳು, ಮತ್ತೆ ಪಾಂಡುರಂಗ, ಈ ತರ ಈ ದ್ರೌಪದಿ ವಸ್ತ್ರಾಪಹರಣ, ಮತ್ತೆ ಶ್ರೀ ಆಂಜನೇಯ ಯುದ್ಧಂ, ಈ ತರ ನಾಟಕಗಳೆಲ್ಲ ಮಾಡೋರು. ಅದ್ರ ಜೊತೆಗೆ ಈ ಸ್ಯಾಸಿ ಚಿನ್ನಮ್ಮ ಅಂತ ಒಂದು ನಾಟಕ ಇದೆ, ಅದನ್ನೆಲ್ಲ ಮಾಡೋರು. ಆ ನಾಟಕದಲ್ಲಿ ನಾವು ಸಣ್ಣ ಮಕ್ಳಲ್ವಾ, ಅದರಲ್ಲಿ ಒಂದು ಚಿಕ್ಕ ಹೆಣ್ಮಗಳ ಪಾತ್ರ ಬರುತ್ತೆ, ಸ್ಯಾಸಿ ಚಿನ್ನಮ್ಮ ಅಂತ. ಅದು ತುಂಬಾ ಅಟ್ರಾಕ್ಟಿವ್ ನಮ್ಗೆ. ಆ ನಾಟಕಗಳಲ್ಲಿ ನೋಡ್ತಿರ್ಬೇಕಾದ್ರೆ ನಮ್ಗೆ ಹೇಗ ಅನ್ಸುತ್ತೆ ಅಂತಂದ್ರೆ, ಒಂದು ದೊಡ್ಡ ಗೇಟ್ ಇದೆ, ಆ ಗೇಟಿಂದ ಆಚೆ ಅವ್ರದೇ ಒಂದು ಲೋಕ, ನಾವು ಮನುಷ್ಯರೇ ಒಂದು ಲೋಕ, ಈ ತರದವರು. ಸೊ ಯಾಕೆ ಅಂತಂದ್ರೆ ಆ ಕಾಸ್ಟ್ಯೂಮು, ಆ ಮೇಕಪ್ ಎಲ್ಲ ಆ ತರ ಅನಿಸ್ತಿತ್ತು. ಆ ಬಣ್ಣ ಒಂಥರ ಹಿಂಗ್ ರಿಂಗ್ ಇಟ್ಕೊಳ್ಳೋ ಮುಂಗುರುಳುಗಳು, ಈ ತರದ್ದು, ಮತ್ತೆ ಆ ಕಾಸ್ಟ್ಯೂಮ್ ಕಲರ್ಸ್ ಎಲ್ಲ, ಅವ್ರು ಬೇರೆ ಲೋಕ, ಅವರು ಇದ್ದಾರೆ, ನಾವು ಇದ್ದೀವಿ, ಒಂದ್ ದೊಡ್ಡ ಇದಿದೆ, ಗೇಟ್ ಇದೆ, ಗಂಧರ್ವರು ಇವರೆಲ್ಲ ಅಂತ. ಆ ತರ ಇಮ್ಯಾಜಿನ್ ಸರ್ ಪಕ್ಕ ನನ್ಗೆ ಅವಾಗ. ಸೊ ಅದನ್ನ ನೋಡ್ಬೇಕಾದ್ರೆ ಆ ಪಾತ್ರ ಮಾತ್ರ ತುಂಬಾ ಸೆಳೀತಿತ್ತು ನನ್ಗೆ. ಆ ಪಾತ್ರ ಏನು ಅಂತಂದ್ರೆ ಹೆಣ್ಮಕ್ಳೆಲ್ಲ ಕೂಡ ಮಾಡೋರು ಅದನ್ನ, ಅಂದ್ರೆ ಒಂದು ಮದ್ವೆ ವಯಸ್ಸಿಗೆ ಬರಕ್ ಮುಂಚೆ ಕೆಲವ್ರು ಹೆಣ್ಮಕ್ಳು ಕೂಡ ಆ ಪಾತ್ರವನ್ನ ಮಾಡೋರು. ಸೊ ಆ ಒಂದು ಫ್ರೀಡಮ್ ಇತ್ತು ಆ ಹಳ್ಳಿಯಲ್ಲಿ. ಸೊ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ವದ್ದಿಕೆ ಅಂತ ಹೇಳ್ತಾರೆ, ಪ್ರಾಕ್ಟೀಸ್ ಮಾಡೋ ಅಂಥದ್ದನ್ನ. ಅಲ್ಲೋಗಿ ನೋಡ್ತಾ ಇದ್ದೆ ನಾನು, ನನ್ಗೆ ಒಂಥರ ಅದು ರಕ್ತದಲ್ಲೇ ಬಂದಂಗೆ ಕುಣಿತಿದ್ದೆ ನಾನು, ಒಂಥರ ಹಿಂಗೆ ಕಂಬಕ್ಕೆ ಹೊರ್ಕೊಂಡು ಅದನ್ನ ನೋಡ್ಕೊಂಡೆಲ್ಲ. ಸರಿ, ಈಕೆ ಸ್ವಲ್ಪ ಏನೋ ಗ್ರಾಸ್ಪಿಂಗ್ ಮಾಡ್ತಿದ್ದಾಳೆ ಅದನ್ನ, ಸರಿ ಕನೆಕ್ಟ್ ಆಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನಮ್ ದೊಡ್ಡಪ್ಪ ಒಬ್ರು ತಿಮ್ರಾಯಪ್ಪ ಅಂತೇಳಿ, ಅವರು ಒಂದ್ ಸ್ವಲ್ಪ ಸಂಘಟನೆ ಎಲ್ಲ ಮಾಡ್ಕೊಂಡು ಈ ಜನಪದ ಮತ್ತೆ ಪೌರಾಣಿಕ ರಂಗಭೂಮಿ ಇದನ್ನೆಲ್ಲನೂ ಮಾಡ್ತಿದ್ರು. ಅವಾಗ ಸರಿ ಈ ಪಾತ್ರ ನೀನ್ ಮಾಡು ಅಂತ ಹೇಳಿದ್ರು. ನಮ್ಮಮ್ಮ ನಮ್ಮ ಮಾವ ಎಲ್ಲ ಬೇಡ, ಮಾಡ್ಸೋದ್ ಬೇಡ ಅಂತೆಲ್ಲ ಅಂತಿದ್ರು. ಸೊ ಅವಾಗ ಗೊತ್ತಲ್ವಾ ಹಳ್ಳಿಯಲ್ಲಿ ಆ ಥರ. ಆಮೇಲೆ ನನಗೆ ಒಂಥರ ಅದು ಇಷ್ಟ ಆಗಿ ಸರಿ ಅಂತ ಆ ಪಾತ್ರನ 2 ಸರಿ ನಾನು ಪ್ರದರ್ಶನ ಮಾಡಿದ್ದೆ. ಆವಾಗ ಆ ತಂಡಗಳ ಜೊತೆಗೆ, ಈ ಊರಿಂದ ಊರಿಗೆ ಅಲೆಮಾರಿಗಳ ತರ ಹೋಗ್ತಿರ್ತಾರಲ್ಲ, ಆ ತಂಡಗಳ ಜೊತೆಗೆ ಒಂದ್ಸರಿ ನಮ್ಮ ಹಳ್ಳಿ ಪಕ್ಕದಲ್ಲೇ ಒಂದು ಶೋ ಮಾಡಿದ್ವಿ. ಇನ್ನೊಂದು ಹುಣಸಿಕೋಟೆ ಹತ್ರ ಬಂದು ಅವತ್ತೊಂದು ಶೋ ಇತ್ತು. ಅವತ್ತು ನಮ್ಮಮ್ಮ ನನ್ನನ್ನು ಕರ್ಕೊಂಡು ಬಂದು ಸೊ ಅವತ್ತು ಶೋ ಮಾಡಿಸಿದ್ರು. ಸೊ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಚಿಕ್ಕದಾಗ ಒಂದು ಲಂಗ ದಾವಣಿ ಹಾಕೊಂಡು ಒಂದು ಸಣ್ಣಗಿರ್ಬೇಕು ಆ ಪಾತ್ರಕ್ಕೆ. ಸೊ ನಾವೆಲ್ಲ ಅವಾಗ ಚಿಕ್ಕ ಮಕ್ಕಳಲ್ವಾ, ಸೊ ಆ ಬಣ್ಣ ಹಾಕ್ಬಿಟ್ರೆ ಬೇರೆ ತರದ್ದೇ ಒಂದು ಮೈ ಮೇಲೆ ಬಂದಂಗೆ ಒಂದು ಪ್ರಭೆ. ಸೊ ತುಂಬಾ ಖುಷಿ ಆಗ್ತಿತ್ತು. ಅಲ್ಲಿಂದ ಜರ್ನಿ ಶುರುವಾಯ್ತು ನಂದು. ಸೊ ಆ ಹಾಡು ತುಂಬಾ ಎಲ್ಲರಿಗೂ ಇಷ್ಟ. ಈವನ್ ನೀನಾಸಂಗೆ ಹೋಗ್ದಾಗ್ಲೂ ಕೂಡ ನಾನು ತುಂಬಾ ಹಂತವಾಗಿ ಬೇರೆ ಕಡೆ ಹೋಗಿದಾಗ ಕೋಲಾಟಕ್ಕೆ ತುಂಬಾ ಚೆನ್ನಾಗಿ ಒಪ್ಕೊಂಡು ಆ ಹಾಡೆಲ್ಲ ಮುಂದೆ ಹಾಡಿದ್ದೀನಿ. ರಾಮ ರಾಮ ಓ ರಾಮ ರಾಮ ಓ ರಾಮ ರಾಮ ಓ ಶ್ರೀರಾಮ ರಾಮ వచ్చిండే సభవారి కుచాల దండ ಮುನ್ನಾದೋ, ಈ ತರ ಸರ್. ಆ ಪಾತ್ರ ಪರಿಚಯ ಮಾಡ್ಕೊಳ್ಳೋದೇ ಒಂಥರ ಖುಷಿ. ಬಂದಿರೋ ಅಂತ ಸಭಿಕರಿಗೆಲ್ಲ ನಮಸ್ಕಾರ, ನನ್ನ ಹೆತ್ತ ತಂದೆ ತಾಯಿಯರಿಗೆ ನಮಸ್ಕಾರ, ವಿದ್ಯೆ ಕಲಿಸಿದಂಥ ಗುರುಗಳಿಗೆ ನಮಸ್ಕಾರ ಅಂತ ಹೇಳ್ಬಿಟ್ಟು ಆ ಥರ ಪಾತ್ರ ಪರಿಚಯ ಮಾಡ್ಕೊಳ್ಳೋದು. ಮತ್ತೆ ನಾನು ಯಾವ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೀನಿ, ನನ್ನ ರಾಜಮನೆತನ ಎಂಥದ್ದು, ನಾನು 6,000 ಬೆಲೆ ಬಾಳುವಂತ ಒಂದು ಹಣೆ ಬಟ್ಟೆ ಹಾಕೊಳ್ತೀನಿ, 3,000 ಬೆಲೆ ಬಾಳುವಂತ ಒಂದು ಮೂಗ್ನತ್ ಹಾಕೊಳ್ತೀನಿ, ಈ ತರ ಪರಿಚಯ ಮಾಡ್ಕೊಳ್ಳೋಂಥ ಒಂದು ಕ್ಯಾರೆಕ್ಟ್ರು. ನಮ್ಗೆ ಹೆಂಗ್ ಅನ್ಸುತ್ತೆ ಹೇಳಿ, ಮೊದಲೇ ಆಸಕ್ತಿ ಇರೋರಿಗೆ ತುಂಬಾ ಖುಷಿ ಆಗುತ್ತೆ ಆ ಪಾತ್ರ ನೋಡಕ್ಕೆ. ಮತ್ತೆ ಆ ಪಾತ್ರ ಮಾಡಿದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ. ಅಂದ್ರೆ ನಾನು ನಿಮ್ಮ ಇಷ್ಟು ಈ ಸಮಗ್ರ ಇನ್ಫಾರ್ಮೇಶನ್ ಅಥವಾ ಒಂದು ಮಾಹಿತಿನಲ್ಲಿ ಗ್ರಹಿಸಿದ್ದೇನೆಂದ್ರೆ, ಹಾ ಸರ್, ಗಡಿನಾಡುಗಳು ಕೇವಲ ರಸ್ತೆಗಳನ್ನ ಮಾತ್ರ ಸಂಪರ್ಕ ಮಾಡ್ತಾ ಇಲ್ಲ, ಸಂಸ್ಕೃತಿಗಳನ್ನು ತೆಗೆದುಕೊಂಡು ಬಂದು ಸಂಪರ್ಕ ಮಾಡ್ತಾ ಇದೆ ಅಂತ. ಗಡಿನಾಡುಗಳಲ್ಲಿ ಖಂಡಿತವಾಗ್ಲು ಹೆಣ್ಣು ಕೊಟ್ಟು ತಗೊಳ್ಳೋ ಅಂತದ್ದು ಒಂದು 60-120 ಕಿಲೋಮೀಟರ್ ವರ್ಗುನು ಹೆಣ್ಮಕ್ಳನ್ನ ಕೊಟ್ಟು ತಗೊಳ್ತಾರೆ. ಈ ತರದ್ದೆಲ್ಲ ನಡೀತಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹೊಸ ಸಂಸ್ಕೃತಿ, ಹೊಸ ಜನ. ಆಮೇಲೆ ಆತರ ಹೊರಟು ಅಂತ ಹೇಳ್ತಾರೆ ಗಡಿ ಭಾಗಗಳಲ್ಲಿ ಇರೋರು, ಆದ್ರೆ ಮನಸ್ಸು ತುಂಬಾ ಮೃದುವಾಗಿರುತ್ತೆ, ಸಾಂಸ್ಕೃತಿಕ ಮನಸ್ಸುಗಳನ್ನ ಹೊತ್ತಿರುತ್ತೆ. ಹೌದು ಹೌದು, ಖಂಡಿತ. ಆ ರೀತಿ ನಾಟಕದ ವೇದಿಕೆಯ ಮೇಲೆ ನೀವು ನಿಮ್ಮ ಕಲಾ ಪ್ರವೇಶವನ್ನು ಪಡ್ಕೊಳ್ತೀರಿ. ನಿಮ್ಮ ಗ್ರಾಫನ್ನು ನಾವು ನೋಡ್ತಾ ಇದ್ರೆ, ಒಂದು ಹಳ್ಳಿಯ ಹೆಣ್ಮಗಳು ಗ್ರಾಮದಲ್ಲಿ ನಡೀತಕ್ಕಂಥ ಒಂದು ಪ್ರಾದೇಶಿಕ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಒಂದು ಹೆಣ್ಮಗಳು, ಅದು ಹೇಗೆ ಸಾಧ್ಯ? ಅಷ್ಟು ಬೃಹದಾಕಾರವಾದ ವೇದಿಕೆಗಳಿಗೆಲ್ಲ ಬಂದು ಮಿಂಚತಕ್ಕಂಥದ್ದೆಲ್ಲ
ಏನು ಚೈತನ್ಯ ಇಟ್ಕೊಂಡಿದ್ದೀರಿ ಅಂತ, ಏನು ಕಾರಣ ಇದಕ್ಕೆಲ್ಲ ಅಂತ? ಆಸಕ್ತಿ ಸರ್. ನಾನು ಮೊದಲನೇದಾಗಿ ಹೇಳೋದಂತಂದ್ರೆ ಆಸಕ್ತಿ. ಮತ್ತೆ ಅದು ನಮ್ಮ ಮನೆಯಲ್ಲಿ ಸಾಂಸ್ಕೃತಿಕ ವಾತಾವರಣ ಇತ್ತು. ನಮ್ಮ ತಾಯಿಯಂದ್ರೆಲ್ಲ ಹಾಡೋರು, ಮತ್ತೆ ನಮ್ದು ಪರಿಸರ ಹಂಗಿತ್ತು. ನಾನು ಹೇಳಿದ್ನಲ್ಲ ಮೊದಲೇ, ಹಳ್ಳಿಯಲ್ಲಿ ಒಂಥರ ಸಾಂಸ್ಕೃತಿಕ ವಾತಾವರಣ. ಈ ಮಂಗಳವಾರ ಒಂದು ವಾರಕ್ಕೊಂದ್ಸಲ ಒಂದು ದೇವಸ್ಥಾನದಲ್ಲಿ ಒಂದು ಭಜನೆ ಮಾಡೋರು, ಬೇರೆ ಬೇರೆ ದೇವಸ್ಥಾನಗಳಲ್ಲಿ. ಸೊ ಅಲ್ಲಿ ಸಿಕ್ಕಂಥ ಪ್ರೋತ್ಸಾಹ, ಮತ್ತೆ ನಮ್ಮ ಬಾಲ್ಯಾವಸ್ಥೆಯಲ್ಲಿ ಶಾಲೆ ಇತ್ತಲ್ವಾ, ಅವಾಗ ಇದ್ದಂಥ ಟೀಚರ್ಸ್ದು ಹುರುಪಾಗಿರ್ಬೋದು, ಒಂದು ಪ್ರೋತ್ಸಾಹ ಕೊಡೋಂಥ ಇದಾಗಿರ್ಬೋದು, ಇವಾಗ ಕಾಣಲ್ಲ. ವಯಸ್ಸಿಗೆ ಉಮಾ ಅವರಿಗೆ ಈ ರಂಗ ಚಟುವಟಿಕೆ, ಜನಪದ ಚಟುವಟಿಕೆ ಅಥವಾ ಈ ಕಲಾ ಚಟುವಟಿಕೆಗಳ ಬಗ್ಗೆ ಗೊತ್ತಾಯ್ತು ಅಂತಂದ್ರೆ ಗುರುತಿಸಿದ್ರಿ ನೀವು ಅದನ್ನ, ಈ ಒಂದು ಕ್ಷೇತ್ರ ಇದೆ, ಈ ಒಂದು ಚಟುವಟಿಕೆಗಳು ಇದಾವೆ ಅಂತ? 6ನೇ ಕ್ಲಾಸಿಂದ ನಮ್ಮ ಕನ್ನಡ ಟೀಚರು ನನ್ನಲ್ಲಿರೋಂಥ ಕಲೆ ಗುರುತಿಸಿದ್ರು, ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟರು. ಅದು ಹಂತ ಹಂತವಾಗಿ ಎಲ್ಲಿ ತನಕ ಬಂತು ಅಂತಂದರೆ ಯುವಜನ ಮೇಳ ತನಕನೂ. ಈಗ ಎಕ್ಸಾಂಪಲ್ಲು 10th PUC ಅಲ್ಲೆಲ್ಲ ನಾವು ಇದು ಪ್ರತಿಭಾ ಕಾರಂಜಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀವಿ. ಅದೇನಂತಂದ್ರೆ ಒಂಥರ ಹುಚ್ಚು, ನಾವು ಫಸ್ಟ್ ಪ್ಲೇಸ್ ಗೆಲ್ಲಬೇಕು, ಫಸ್ಟ್ ಪ್ರೈಸ್ ತಗೊಂಡು ಬರಬೇಕು, ಆ ಥರ ಎಲ್ಲ. ಯುವಜನ ಮೇಳದ ವೇದಿಕೆ ಹತ್ತಬೇಕು ಅನ್ನೋದು ತುಂಬ ಜನ ಯುವಕರ ಆಸೆ ಆವಾಗ. ಹಾಂ ಸರ್. ಆ ಮಧ್ಯೆನೂ ನನಗೆ 8ನೇ ಕ್ಲಾಸಲ್ಲಿ ಇರಬೇಕು ಅಂತ, 8ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಈ ಸುಜಲಾ ಜಲನಯನ ಯೋಜನೆ, ಸಾಕ್ಷರತಾ ಆಂದೋಲನ, ಈ ಥರದ ಕಾರ್ಯಕ್ರಮಗಳು ನಮ್ಮ ನಡುವೆ ನಡೆದಾಡ್ತಿದ್ವು. ಸೊ ಒಂದಷ್ಟು ಜನ ಎಲ್ಲ ಸಂಘಟನೆಗಳು ಮಾಡಿಕೊಂಡು ಈ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಾಡ್ತಿರ್ಬೇಕಾದ್ರೆ ನನ್ನ ಕಿವಿಗೂ ಬಿತ್ತು ಈ ಥರ ಇದೆ ಅಂತ ಹೇಳಿ. ನಾನು ಹೋಗಲೇಬೇಕು, ರಜೆ ಇದೆ ಅಂದರೆ ಬೇಸಿಗೆ ಟೈಮಲ್ಲೇ ಅದನ್ನು ಮಾಡೋರು, ನಾನು ಹೋಗಲೇಬೇಕು ಅಂತ ಹೇಳಿದಾಗ ನಮ್ಮೂರಲ್ಲಿ ಒಬ್ಬರು ಇದ್ದರು, ಅವ್ರು ಕರ್ಕೊಂಡು ಹೋಗಿ ಅಲ್ಲಿಗೆ ಜಾಯಿನ್ ಮಾಡಿದ್ರು. ಸೊ ನನಗೆ ಹೆಂಗಾಗ್ಬಿಡ್ತು ಅಂತಂದರೆ ಅದನ್ನು ಬಿಟ್ಟು ಬರೋಕ್ಕೆ ಆಗ್ತಿರ್ಲಿಲ್ಲ ನನಗೆ. ಅಲ್ಲಿ ನಾನು ಇಡೀ ತಂಡದಲ್ಲಿ ನಾನೇ ಚಿಕ್ಕವಳು, ನನಗೆ ಮೈಕ್ ಕೊಟ್ಬಿಡೋರು, ಹಾಡ್ಕೊಂಡಿರು, ನಾವು ಊರಲ್ಲಿ ಹೋಗ್ಬಿಟ್ಟು ಎಲ್ಲರಿಗೂ ಹೇಳ್ಕೊಂಡು ಬರ್ತೀವಿ, ಈ ಥರ ನಾಟಕ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು ಹಾಡೋದು ಒಬ್ಳೆ. ತುಂಬ ಖುಷಿ ನನಗೆ, ಗೊತ್ತಿಲ್ಲ. ಅಲ್ಲೊಂದು ಇವರು ಹಳ್ಳಿ ಮೇಲೆ ಹೋಗಿರ್ತಾರಲ್ಲ, ಇರ್ತಾರೆ. ನಾನು ಹಾಡೋದು ಕೇಳಿ ಒಂದಷ್ಟು ಜನ ಬಂದೇ ಬರ್ತಿದ್ರು, ಇಲ್ಲ ಅಂದ್ರೂ ಒಂದು 50 to 100 ಮೆಂಬರ್ಸ್ ಸೇರ್ತಾ ಇದ್ರು. ಸೊ ಅವಾಗ ಹಾಡ್ತಾ ಇದ್ದಿದ್ದೆಲ್ಲವೂ ಕೂಡ ಆಡೋ ಹುಡುಗಿ ಗ್ಯಾತಕೋ ಕಾಡೋ ಹುಡುಗ, ಗಿಳಿಯ ಜೊತೆ ಸೇರಿದಂತೆ ಆ ಗಿಡುಗ, ವಯಸ್ಸಿಲ್ಲ ಬಯಸಿಲ್ಲ ಮದುವೆಯ ಮಾಡುತ್ತಾರೆ, ಅರಿವಿಲ್ಲ ಗುರಿ ಇಲ್ಲ ಅವಳೇನು ಆಗುತ್ತಾಳೆ, ಆ ಥರ ಮಾಡ್ತವೆ. ಆ ಥರ ಹಾಡುಗಳು, ಬಾಲ್ಯ ವಿವಾಹದ ಬಗ್ಗೆ, ಹೌದು, ಅರಿವು ಮೂಡಿಸುವಂಥ ಒಂದಷ್ಟು ಗೀತೆಗಳ ಬಗ್ಗೆ. ಅವಾಗ ನಾನು ಕೆಟ್ಟೆ ನೀನು ಕೆಟ್ಟೆಯೋ, ಓ ರಾಮಣ್ಣ ಬೆಳೆ ನಂಬಿ ನಾವು ಕೆಟ್ಟೆವೋ, ಸಾಲವು ಹೆಚ್ಚಾಯ್ತು ಸಂಸಾರ ಕೆಟ್ಟೋಯ್ತು, ಸಾಲವು ಹೆಚ್ಚಾಯ್ತು ಸಂಸಾರ ಕೆಟ್ಟೋಯ್ತು, ನಾವು ಬೆಳೆದ ಬೆಳೆ ಎಲ್ಲ ವಿಷವಾಗಿ ಬದಲಾಯ್ತು, ನಾನು ಕೆಟ್ಟೆ ನೀನು ಕೆಟ್ಟೆಯೋ, ಓ ರಾಮಣ್ಣ ಬೆಳೆ ನಂಬಿ ನಾವು ಕೆಟ್ಟೆವೋ. ಈ ಥರ ಅರಿವು ಮೂಡಿಸೋಂಥ ಗೀತೆಗಳು. ಇನ್ನು ಆ ನಾಟಕದ ಮಧ್ಯೆ ಎಲ್ಲ ಒಂದಷ್ಟು ಸಾಂಗ್ಸ್ ಬರ್ತಿತ್ತು. ಆವಾಗ ಈ ಟ್ಯೂನ್ ಕೇಳಿದ್ದೀನಿ ನಾನು, ಉತ್ನಳ್ಳಿ ಮಾರಿ ಹಾಡು. ಈ ಸಾಹಿತ್ಯ ಸ್ಪಷ್ಟವಾಗಿ, ಹೌದು ಹೌದು. ಸೊ ಈ ಹಾಡು ಅವಾಗ ನನ್ನ ಕಿವಿಗೆ ಬಿದ್ದಿದ್ದು. ಗಿಡ ಮರ ಬಳ್ಳಿಗೂ ಬೇಕು ಈ ನೀರು, ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಕ್ಕೂ ಬೇಕು ಈ ನೀರು, ತಂದನಾನ ತಂದನ್ನ ತಾನ ತಂದೆ ನಾನ ತಂದನಾನ ತಂದನ್ನ ತಾನ, ನಾವು ನೀವು ಕುಡಿಯುವ ಈ ನೀರು ಬರೀ ನೀರಲ್ಲ, ಇದು ನಮ್ಮ ನಿಮ್ಮ ಎಲ್ಲರ ದ್ಯಾವ್ರು, ತಂದನಾನ ತಂದನ್ನ ತಾನ ತಂದೆ ನಾನ ತಂದನಾನ ತಂದನ್ನ ತಾನ, ಮಾತನಾಡಯ್ಯ ಶಂಭೋ ಮಾತನಾಡಯ್ಯ ಶಿವನೇ, ಮಾತಿಗೆ ಮರುಳಾದೆ ಪ್ರೀತಿಯುಳ್ಳರಸ ಮಾತನಾಡೋ, ಎದ್ದು ಬೀದಿಗೆ ಬಾರೋ, ಬೀದಿ ನಾಟಕ ಮಾಡ್ತಿರೋದು. ಸೊ ಹಿಂಗೆ ಕನೆಕ್ಟ್ ಮಾಡ್ಕೊಳ್ಳೋದು. ಸೊ ಹೌದು. ನನಗೆ ಅತಿ ಮುಖ್ಯವಾಗಿ ಕಾಡ್ತಕ್ಕಂಥ ಪ್ರಶ್ನೆ ಏನಂದ್ರೆ, ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ಅನ್ನಿಸ್ಕೊಂಡಂಥ ಅನೇಕ ರಂಗ ದಿಗ್ಗಜರುಗಳು, ಸಾಹಿತಿಗಳು ಇರತಕ್ಕಂಥ ನಾಡು ಕೋಲಾರ ಜಿಲ್ಲೆ. ನಿಮ್ಮ ಬದುಕಿನ ಮೇಲೆ ಯಾರೆಲ್ಲ ದಿಗ್ಗಜರ ಒಂದು ಪ್ರಭಾವ ಆಗಿರ್ಬೋದು ಅಂತ? ಖಂಡಿತವಾಗ್ಲೂ ಸರ್. ನಾನು ಜಾನಪದ ರಂಗಭೂಮಿಯಲ್ಲಿ ಹೇಳೋದಾದರೆ
ಇವಾಗ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ 2 ತರ ಗುರುಗಳಿರ್ತಾರೆ. ಜೊತೆಲಿ ಇದ್ದು ಕಲಿಸುವಂತವ್ರು ಮತ್ತೆ ನಾವು ನೋಡ್ತಿದ್ದಂಗೆ ಕಲಿಯುವಂತವ್ರು, ಅಂದ್ರೆ ಇಂಪ್ಯಾಕ್ಟ್ ಮಾಡ್ತಾರೆ, ತುಂಬಾ ಅದು ಪ್ರಭಾವ ಬೀರುತ್ತೆ. ಆ ತರದ್ರಲ್ಲಿ ನಾನು ಸಣ್ಣವಳಿದ್ದಾಗ ಬುರ್ರಕಥಾ ಅಂತ ಹೇಳ್ತಿದ್ನಲ್ಲ, ಬುರ್ರಕಥಾ ಲಕ್ಷ್ಮಮ್ಮ ಅಂತ ಒಬ್ರಿದ್ದಾರೆ, ಬಂಗಾರಪೇಟೆಯಲ್ಲಿ ಇದ್ದಾರೆ. ಅವರು ಕಾರಳ್ಳಿ ಅಂತ ಒಂದು ಏರಿಯಾ ಇದೆ, ಅಲ್ಲಿದ್ದಾರೆ. ಅವ್ರಿಗೆ ರಾಜ್ಯ ಪ್ರಶಸ್ತಿ ಕೂಡ ಬಂತು, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೂಡ ಬಂತು. ಅವರು ಗಂಡ ಹೆಂಡತಿ ಇಬ್ರು ಒಂದು ಚಿಕ್ಕ ಮಗುನ ಹೆಗಲ್ಗಾಕೊಂಡು, ಹಾರ್ಮೋನಿಯಂನ ಹೆಗಲ್ಗಾಕೊಂಡು, ತಬಲ ಇರೋಂಥ ಬ್ಯಾಗ್ನೆಲ್ಲ ಹೆಗಲ್ಗಾಕೊಂಡು ಹಳ್ಳಿ ಸುತ್ತೋರು. ಅಷ್ಟನ್ನೇ 3 ಜನ ಹೆಗಲ್ಗಾಕೊಂಡು, ಅದು ಮಗುನ್ ಬೇರೆ ಎತ್ಕೊಂಡು. ಅದು ನೋಡಿ ಜನಪದ ರಂಗಭೂಮಿ ಅಂತಂದ್ರೆ ಆ ಥರ ಅವ್ರು ಎತ್ಕೊಂಡು ಹಳ್ಳಿ ಬರೋರು. ಸೊ ನನಗೆ ಆ ಮಗು ಇತ್ತಲ್ಲ, ಆ ಮಗು ನನಗೆ ತುಂಬಾ ಕನೆಕ್ಟ್ ಆಗ್ತಿತ್ತು. ಅವ್ರಿಗೂ ಒಂದು ಮಗು ಇದ್ದಾಳೆ ನನ್ನ ಥರನೇ, ಹೆಣ್ಮಗಳು. ಆ ಮಗು ಸ್ವಲ್ಪ ಹಠ ಮಾಡೋಳು, ನನ್ಗೆ ತಿಂಡಿ ಬೇಕು ಹಂಗೆಲ್ಲನೂ. ಅದು ಕನೆಕ್ಟ್ ಆಗುತ್ತಲ್ವ ನಾವು ಸಣ್ಣವರಿದ್ದಾಗ. ಆ ಥರ ನಾನು ಅನ್ಕೊಳ್ತೀನಿ ಅವರು ನನ್ನ ಮೊದಲನೇ ಗುರು ಅಂತ, ಜನಪದ ಗುರು ಲಕ್ಷ್ಮಮ್ಮ. ಅದಾದ್ಮೇಲೆ ಒಂದು ಶಾಲಾ ಹಂತಕ್ಕೆ ಬಂದಾಗ ನಮ್ಮ ನಾಗರಾಜ್ ಮೇಷ್ಟ್ರು, ಬಂಗಾರಪೇಟೆ ಅವರು, ಬಿ ನಾಗರಾಜು ಅಂತ ಹೇಳಿ, ಕನ್ನಡ ಮೇಷ್ಟ್ರು. ಡೆಫಿನೆಟ್ಲಿ ಪ್ರತಿಯೊಬ್ಬ ಸಾಧಕನನ್ನ ಅವನ ಒಂದು ಜಾಡನ್ನ ಹಿಡಿತಾ, ಅವನ ಸಾಧನೆ ಜಾಡನ್ನ ಹಿಡಿತಾ ಹೋದ್ರೆ ಆ ಜಾಡಿನ ಕಡೆಯ ತುದಿ ಆತನ ಪ್ರಾಥಮಿಕ ಶಾಲೆಯ ಕನ್ನಡ ಮೇಷ್ಟ್ರೇ ಆಗಿರ್ತಾರೆ. ಹೌದು. ಸೊ ಅವರ ಪ್ರಭಾವ ಏನಾಯ್ತಂದ್ರೆ ಹಳ್ಳಿಯಲ್ಲಿ ನನ್ಗೆಲ್ಲರೂ ಸಪೋರ್ಟ್ ಮಾಡಕ್ ಶುರು ಮಾಡಿದ್ರು. ಇವಳು ಏನೋ ಜಿಲ್ಲಾ ಮಟ್ಟದಲ್ಲೂ ಮೊದಲನೇ ಪ್ರಶಸ್ತಿ ತಗೊಂಬಂದಿದ್ದಾಳೆ, ಆ ಥರ ವಿಭಾಗೀಯ ಮಟ್ಟದಲ್ಲಿ ತಗೊಂಬಂದಿದ್ದಾಳೆ, ರಾಜ್ಯ ಮಟ್ಟದಲ್ಲಿ ಅಂತ ಹೇಳಿ. ಇವಾಗ ಒಂದು ಕಾಸ್ಟ್ಯೂಮ್ ಬೇಕಾಗುತ್ತೆ, ಕಾಸ್ಟ್ಯೂಮ್ನ ಅವರೇ ಎಲ್ಲರೂ ಕೊಡಕ್ ಶುರು ಮಾಡಿದ್ರು. ಇವಾಗ ನನ್ನ ಹತ್ರ ಆ ಕಲರ್ ಒಂದು ಸ್ಯಾರಿನೇ ಬೇಕಾಗುತ್ತೆ, ಆ ಕಲರೇ ಬೇಕಾಗಿರುತ್ತೆ, ಈ ಥರದ್ದಿದೆ ನೋಡಿ ನಮ್ಮನೇಲಿ ಇದೆ ತಗೊಂಡೋಗು, ಹಂಗೆ ಹಿಂಗೆ. ಯಾವ ಥರ ಇತ್ತು ಅಂತಂದ್ರೆ ವಾತಾವರಣ, ಒಂದು ಬಸ್ಗೆ ಹೋಗ್ಬೇಕಂತಂದ್ರೆ, ಇವತ್ತು ನಾವು ಕಾಂಪಿಟೇಷನ್ಗೆ ಹೋಗ್ತಾ ಇದೀವಿ ಅಂತಂದ್ರೆ ಒಂದಷ್ಟು ಜನ ಹಳ್ಳಿಯವರೆಲ್ಲ ಬಂದು ನಮ್ಮನ್ನ ಕಾಯ್ಕೊಂಡಿದ್ದು ಬಸ್ ಹತ್ಸಿ ಹೋಗೋರು. ಹೌದು. ಸೊ ಹಳ್ಳಿ ಅಂದ್ರೆ ಒಂದು ಪರಿಸರ ಯಾವ ರೀತಿ ಪ್ರಭಾವ ಬೀರುತ್ತೆ ಒಂದು ಪ್ರತಿಭೆಗೆ ಅಂತ. ತದನಂತರ PUC ಯಲ್ಲೂ ಕೂಡ ಅಷ್ಟೇನೆ ಕನ್ನಡ ಮತ್ತೆ ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಟೀಚರ್ಸೇ ಎಷ್ಟು ಹೆಚ್ಚು ಪ್ರಭಾವ ಬೀರಿದ್ದು. ಅಫ್ಕೋರ್ಸ್ ಇಂಗ್ಲೀಷ್ ಬೇರೆ ಬೇರೆ ಸಬ್ಜೆಕ್ಟ್ ಅವರೆಲ್ಲ ತುಂಬಾ ಅಪ್ರಿಷಿಯೇಟ್ ಮಾಡ್ತಿದ್ರು, ಹತ್ರದಲ್ಲಿ ಇದ್ಕೊಂಡು ಅಪ್ರಿಷಿಯೇಟ್ ಮಾಡಿದವರು ಅವರು. ಮತ್ತು D.Ed ಅಲ್ಲಿ ಬಂದಾಗ ನಮ್ಮ ಶ್ರೀನಿವಾಸ್ ಮೇಷ್ರು ಮತ್ತು ಎಲ್ಲ ನಮ್ಮ ಸ್ಟಾಫ್, ಆ D.Ed ಅಲ್ಲಿ ಪಾಠ ಮಾಡಿದಂಥ ಎಲ್ಲ ಶಿಕ್ಷಕರು ಕೂಡ ನಮಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ರು. ನಂದು D.Ed ಆಗಿದೆ, ಡಿಗ್ರಿ ಆಪ್ಷನಲ್ ಕನ್ನಡ, ಇದು ಆ್ಯಕ್ಟಿಂಗಲ್ಲಿ ಡಿಪ್ಲೊಮೊ, ಮತ್ತು ಇದು ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಪ್ರದರ್ಶನ ಕಲಾ ವಿಭಾಗದಲ್ಲಿ MA, ಜಾನಪದ ಡಿಪ್ಲೊಮೊ. ಅವನ್ನ ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಚುಚ್ಚಬಾರ್ದ, ನಾಗರಾಜ್ ಹೊರವು ಬಂದು ನರಳಾಡಿ